ಮಾಡ್ತಾ ಹೋದ್ವಿ. ಸೊ ಒಂದು ನಿಮ್ಮ ಈ ಅಧಿಕಾರಾವಧಿಯಲ್ಲಿ ಒಂದು 18 ವರ್ಷ ಸುದೀರ್ಘ ಅಧಿಕಾರಾವಧಿಯಲ್ಲಿ ರಾಜ್ಯದಲ್ಲಿ ಹಲವಾರು ಸರ್ಕಾರಗಳು ಕೂಡ ಬದಲಾದವು. ಯಾವತ್ತೂ ನಿಮಗೆ ಆಗಿನ ಕಾಲಘಟ್ಟದಲ್ಲಿದ್ದಂಥ ಸರ್ಕಾರಗಳಿಂದ ಯಾವ ರೀತಿಯ ಸಹಕಾರ ಸಿಕ್ತು? ಯಾಕೆಂದರೆ ನಮ್ಮ ಆಸ್ಪತ್ರೆಗೆ ಒಂದು ಆಡಳಿತ ಮಂಡಳಿ ಅಂತಿದೆ, ಅದಕ್ಕೆ ಗವರ್ನಿಂಗ್ ಕೌನ್ಸಿಲ್ ಅಂತ ಹೇಳ್ತೀವಿ. ಚೇರ್ಮನ್ ಬಂದು ಚೀಫ್ ಮಿನಿಸ್ಟರು, ವೈಸ್ ಚೇರ್ಮನ್ ಬಂದು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು, ಇನ್ನು ಸೆಕ್ರೆಟರೀಸ್ ಎಲ್ಲ ಇರ್ತಾರೆ. ಸೊ ನಾನು ಈ ದೀರ್ಘಕಾಲದ ಅಧಿಕಾರಾವಧಿಯಲ್ಲಿ ಸುಮಾರು ಎಲ್ಲ ಧರ್ಮಸಿಂಗ್ ಅವರಿಂದ ಹಿಡಿದು ನಂತರ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ನಂತರ ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ ಅವರು. ಸೊ ಇವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದರು. ಬಟ್ ಸಹಕಾರ ಸಿಕ್ಕಿದೆ. ಯಾಕೆಂದರೆ ಅಲ್ಲಿ ಕೆಲಸ ಮಾಡತಕ್ಕ ನನ್ನ ಅನುಭವದಲ್ಲಿ ನೀವು ಅಧಿಕಾರ ವರ್ಗಕ್ಕೆ ಹತ್ತಿರ ಆದರೆ, ಬ್ಯೂರಾಕ್ರಸಿ ಅಂತ ಏನು ಹೇಳ್ತೀವಿ, IAS ಆಫೀಸರ್ಸು, ಅವರಿಂದ ತುಂಬ ಅನುಕೂಲ ಆಗುತ್ತೆ. ಆ ಗುಡ್ ವಿಲ್ ಇದ್ದರೆ. ಅಂದರೆ ಅವ್ರಿಗೂ ಕೂಡ, ಯಾಕೆಂದರೆ ಅವರು ಕೂಡ ವಾರ್ಷಿಕವಾಗಿ ಪರೀಕ್ಷೆಗೆ ಬರ್ತಾಯಿದ್ರು, ಆಸ್ಪತ್ರೆ ಬಗ್ಗೆ ಬಹಳ ಇದು ಮೆಚ್ಚುಗೆ ವ್ಯಕ್ತಪಡಿಸ್ತಾಯಿದ್ರು. ಯಾಕೆಂದರೆ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ. ಸೊ ಹಾಗಾಗಿ ಹಲವಾರು ಹೊಸ ಇದು ನಮ್ಮ ಎಕ್ಸ್ಪ್ಯಾನ್ಷನ್ ಆಗ್ಬೋದು ಅಥವಾ ನಮ್ಮ ಇದು ಯಾವುದು ಕ್ರಿಯೇಷನ್ ಆಫ್ ಪೋಸ್ಟ್. ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಇವತ್ತು ಸರ್ಕಾರಿ ಸಂಸ್ಥೆಗಳಿಗೆ ಇರೋದು, ಅದರಲ್ಲೂ ನಮ್ಮ ಆಸ್ಪತ್ರೆಗಳಿಗೆ ಇರತಕ್ಕಂಥ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಬಿಲ್ಡಿಂಗ್ ಬಂದುಬಿಡುತ್ತೆ, ಆದರೆ ಮ್ಯಾನ್ ಪವರ್ ಇರಲ್ಲ. ಅಲ್ಲಿ ಸಿಬ್ಬಂದಿ ಇದು ಸ್ಯಾಂಕ್ಷನ್ಸ್ ಪೋಸ್ಟ್ ಇರೋದಿಲ್ಲ. ಅದನ್ನು ಮಾಡಿದ್ವಿ ನಾವು. ಯಾಕೆಂದರೆ ನೀವು ಬಿಲ್ಡಿಂಗ್ ಕಟ್ಟಿ ಎಕ್ವಿಪ್ಮೆಂಟ್ ಎಲ್ಲ ಇದು ಸರಬರಾಜು ಮಾಡಿ ಅಥವಾ ಸಪ್ಲೈ ಮಾಡಿ, ಬಟ್ ಮ್ಯಾನ್ ಪವರ್ ಇಲ್ಲದಿದ್ರೆ ಏನು ಪ್ರಯೋಜನ? ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ 125 ಜನ ಕ್ವಾಲಿಫೈಡ್ ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಬಹುಶಃ ಇಡೀ ಪ್ರಪಂಚದಲ್ಲಿ ಒಂದು ಸಂಸ್ಥೆಯಲ್ಲಿ 125 ಜನ ಕಾರ್ಡಿಯಾಲಜಿಸ್ಟ್ ಇರೋದು ಇದರಲ್ಲೊಂದೇ. ನಂತರ ನಾವು ಈ ಸಂಸ್ಥೆ ಮೂಲಕ ಸುಮಾರು ರಾಜ್ಯಕ್ಕೆ ಮತ್ತು ದೇಶಕ್ಕೆ 350 ತಜ್ಞರು, ಹೃದ್ರೋಗ ತಜ್ಞರನ್ನು ನಾವು ತರಬೇತಿ ಮಾಡಿದ್ದೇವೆ. ಸುಮಾರು 100 ಕಾರ್ಡಿಯೋಥೊರಾಸಿಕ್ ಸರ್ಜನ್ಸು, ಸುಮಾರು 50ರಿಂದ 60 ಕಾರ್ಡಿಯಾಕ್ ಅನಸ್ಥೆಟಿಸ್ಟನ್ನು, ಅಂದರೆ ಚಿಕಿತ್ಸೆ ಕೊಡೋದ್ರ ಜೊತೆಗೆ ಅದರಿಂದ ಇವತ್ತು ಇಡೀ ಭಾರತ ದೇಶದಲ್ಲಿ ನೀವು ಕನ್ಯಾಕುಮಾರಿ ಟು ಕಾಶ್ಮೀರ್ ಹೋಗಿ, ಗುವಾಹತಿ ಟು ಗುಜರಾತ್ ಹೋಗಿ, ಜಯದೇವ ಆಸ್ಪತ್ರೆಯಿಂದ ತರಬೇತಿ ಪಡೆದಂಥ ಹೃದ್ರೋಗ ತಜ್ಞರಿದ್ದಾರೆ. ಸೊ ಗ್ರೇಟ್ ಅಚೀವ್ಮೆಂಟ್ ಇದು ಮಾಡಿದ್ದೇವೆ. ಸೊ ಇವತ್ತು ಸೀಟ್ಸು ಅಷ್ಟೇ, ನಂಬರ್ ಆಫ್ ಸೀಟ್ಸು ಇಡೀ ಇಂಡಿಯಾ ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸೂಪರ್ ಸ್ಪೆಷಾಲಿಟಿ ಪೋಸ್ಟ್ ಗ್ರ್ಯಾಜುಯೇಟ್ ಸೀಟ್ಸ್ ಇರೋದು ಜಯದೇವ ಆಸ್ಪತ್ರೆಯಲ್ಲಿ. ಸೊ ಒಂದು ನೀವು ಇಷ್ಟು ದೊಡ್ಡ ಸುದೀರ್ಘ ನಿಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಅಭಿಮಾನಿಗಳನ್ನು ನೀವು ಸಂಪಾದಿಸಿದ್ದೀರಾ. ಹೌದು. ಒಂದು ನೀವು ಹೇಳಿದ ಹಾಗೆ ಶ್ರೀಸಾಮಾನ್ಯರು, ಸೊ ಜೊತೆಗೆ ಒಂದಿಷ್ಟು ಕಾರ್ಪೊರೇಟ್ ವರ್ಗ ಆಗಿರ್ಬೋದು, ಜೊತೆಗೆ ಅಧಿಕಾರಿ ಮಟ್ಟದಲ್ಲಾಗಿರ್ಬೋದು. ಸೊ ಈಗ ಸದ್ಯಕ್ಕೆ ಡಾಕ್ಟರ್ CN ಮಂಜುನಾಥ್ ಅವರು ಯಾರಂದರೆ ಇಡೀ ರಾಜ್ಯಕ್ಕೆ ಗೊತ್ತು, ದೇಶಕ್ಕೂ ಗೊತ್ತು ಇವಾಗ. ಸೊ ಎಲ್ಲರ ಹತ್ರನೂ ಇರೋದೀಗ ಒಂದು ದೊಡ್ಡ ಪ್ರಶ್ನೆ ಅಂದರೆ ನಿವೃತ್ತಿ ನಂತರ CN ಮಂಜುನಾಥ್ ಅವರು ಮುಂದೆ ಏನು ಅಂತ ಏನಾದ್ರು ಯೋಚನೆ ಮಾಡಿದ್ದೀರಾ? ಇಲ್ಲ, ಇದು ಸ್ವಾಭಾವಿಕವಾಗಿ ನಮ್ಮ ವೃತ್ತಿ ಮುಂದುವರಿಯುತ್ತೆ. ಯಾಕೆಂದರೆ ವೈದ್ಯರುಗಳಿಗೆ, ತಜ್ಞ ವೈದ್ಯರುಗಳಿಗೆ ಅಥವಾ ಸಾಮಾನ್ಯ ವೈದ್ಯರಿಗೂ ಕೂಡ ಸಾಮಾನ್ಯವಾಗಿ ನಿವೃತ್ತಿ ಇರೋದಿಲ್ಲ. ಸೊ ಆಯಿತು, ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆದರೂ ಕೂಡ ವೃತ್ತಿಯಿಂದ ನಿವೃತ್ತಿ ಇರೋದಿಲ್ಲ, ಹೀಗಾಗಿ ಮುಂದುವರಿಯುತ್ತೆ. ಬಟ್ ಅದ್ರ ಜೊತೆಗೆ ಏನಾಗಿದೆ, ಕೆಲವರು ಎಲ್ಲ ಸ್ನೇಹಿತರುಗಳಾಗ್ಬೋದು, ಅಭಿಮಾನಿಗಳು, ಸಾರ್ವಜನಿಕರಾಗ್ಬೋದು, ಈ ರೀತಿ ಕೇಳಿಬರ್ತಾ ಇದೆ, ನೀವೇನಕ್ಕೆ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಸೇವೆಯನ್ನು ತೆಗೆದುಕೊಳ್ಬಾರ್ದು, ಹೋಗಬಾರ್ದು, ಇವಾಗ ನೀವು ಇಲ್ಲಿ ಜಯದೇವ ಆಸ್ಪತ್ರೆ ಮೂಲಕ ಒಂದು ಸಾರ್ವಜನಿಕರಿಗೆ ಅದ್ಭುತವಾದಂಥ ಒಂದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ನೀವು ಬದಲಾವಣೆ ತಂದಿದ್ದೀರಿ, ಒಂದು ಕ್ರಾಂತಿ ಮಾಡಿದ್ದೀರಿ. ಸೊ ಅದೇ ರೀತಿ ನಿಮಗೆ ಅವಕಾಶ ಸಿಕ್ಕಿದರೆ ರಾಷ್ಟ್ರ ಮಟ್ಟದಲ್ಲಿ ನೀವು ಇಡೀ ದೇಶಕ್ಕೆ ಅನುಕೂಲ ಆಗುತ್ತೆ. ಯಾಕೆ ನೀವು ಅದನ್ನು ಆಲೋಚನೆ ಮಾಡಬಾರ್ದು? ಒಂದು ಚರ್ಚೆ ನಡೀತಾ ಇರೋದು ಮಾಧ್ಯಮಗಳಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ಏನಂತಂದರೆ, ಈಗ ಆಲ್ರೆಡಿ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಸರು, ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿಯಾಗಿದೆ. ಇನ್ನೂ ಹೆಚ್ಚು ಜನರಿಗೆ ಸೇವೆ ಕೊಡಲಿಕ್ಕೆ ಅಥವಾ ಇನ್ನೂ ಜನರಿಗೆ ಇನ್ನಷ್ಟು ಹತ್ತಿರ ಆಗಲಿಕ್ಕೆ ರಾಜಕಾರಣ ಕೂಡ ಒಂದು ಮಾಧ್ಯಮ, ಒಂದು ಕ್ಷೇತ್ರ.
ಸೊ ಯಾಕೆ ಮಂಜುನಾಥ್ ಅವರು ರಾಜಕಾರಣಕ್ಕೆ ಬರಬಾರ್ದು? ಅದೇ ಅದ್ರ ಬಗ್ಗೆ ನನಗೆ ಇನ್ನೂ ಸ್ಪಷ್ಟ ನಿಲುವು ತೆಗೆದುಕೊಳ್ಳೋಕ್ಕಾಗಿಲ್ಲ. ಸೊ ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಬಟ್ ನಾನು ಈ ವಿಚಾರದಲ್ಲಿ ಯಾವುದೇ ಒಂದು ಕಾಂಟ್ರವರ್ಸೀಸ್ನ ಕ್ರಿಯೇಟ್ ಮಾಡಲಿಕ್ಕೆ ನಾನು ರೆಡಿ ಇಲ್ಲ. ಅದು ತುಂಬ ತಾನಾಗೇ ಏನಾದರೂ ಬಂದರೆ ನೋಡ್ಬೋದೇ ಹೊರತು ನಾನು ಅದ್ರ ಹಿಂದೆ ಹೋಗೋ ಅಂಥದ್ದು, ಅದನ್ನು ಚೇಸ್ ಮಾಡಿ ನನಗೆ ಅದೇ ಬೇಕು ಅನ್ನೋ ಮನೋಭಾವ ಅಂತೂ ಇಲ್ಲ. ಸೊ ಈಗ ತಾನೇ ನೀವು ಈಗ ಒಂದು ಕೆಲವೇ ವಾರಗಳಾಯಿತು ನಿವೃತ್ತಿ ಆಗಿ ನೀವು. ಸೊ ಈಗ ಸದ್ಯಕ್ಕೆ ರಾಜಕಾರಣ ನಿಮ್ಮ ಕಪ್ ಆಫ್ ಟೀಯಲ್ಲಿ ಇಲ್ಲ, ಅದಾಗೆ ಬಂದು ಆ ನಂತರದ ನಿಮ್ಮ ಯೋಚನೆ. ಸೊ ಈ ತತ್ಕ್ಷಣವಾಗಿ ನಿಮ್ಮ ಅಂದರೆ ದಿನ ಒಂದು ನಿಮ್ಮದು ರೂಟೀನ್ ಇತ್ತು, ಬೆಳಗ್ಗೆ ಆಸ್ಪತ್ರೆ ಮತ್ತು ರಾತ್ರಿ ವಾಪಸ್ ಬರೋದು, ಮತ್ತೆ ನಾಳೆ ಏನಂತ ಯೋಚನೆ ಮಾಡೋದು ಇದೇ ಇತ್ತು. ಸೊ ಈ ಒಂದು ವಾರ ಅಥವಾ 2 ವಾರನ ಹೇಗೆ ಕಳೆದ್ರಿ ಅಂತ? ಇಲ್ಲ ನಾನು ಒಂದು 2 ದಿವಸ ಹೊರಗಡೆ ಹೋಗಿದ್ದೆ. ಬಟ್ ಈಗ ಆಲ್ರೆಡಿ ನಾನು ಇವತ್ತು 12ನೇ ತಾರೀಕು, ಆಲ್ಮೋಸ್ಟು 2 ವಾರ ಆಗ್ತಾ ಬಂತು. ಆದರೂ ಮಧ್ಯೆ ಪೇಷಂಟ್ ನೋಡ್ತಾ ಇದ್ದೀನಿ. ಇವತ್ತು ನಾನು ಸುಮಾರು ಒಂದು 4-5 ಪೇಷಂಟ್ ನೋಡಿದೆ ನಾನು, ಇನ್ನೊಂದು ಖಾಸಗಿ ಆಸ್ಪತ್ರೆಯಲ್ಲಿ ನೋಡಿದೆ ನಾನು. ಸೊ ಕೆಲವರೆಲ್ಲ ಫೋನ್ ಮಾಡಿ ಎಲ್ಲಿ ಸಿಗ್ತೀರಿ, ನಾವು ತೋರಿಸ್ಲೇಬೇಕು. ಈಗ ಯಾರೋ ಫೋನ್ ಮಾಡಿದರು, ಯಾವುದು ಹುಬ್ಬಳ್ಳಿ ಕಡೆಯಿಂದ ಬಂದಿದ್ದೀವಿ, ಹುಬ್ಳಿಯಿಂದ ಬಂದಿದ್ದೀವಿ, 6 ಗಂಟೆಗೆ ಸಿಗ್ತೀರಾ ಹಾಗೆ ಹೀಗೆ ಅಂತ. ಸೊ ಅದು ಮುಂದುವರಿಯುತ್ತೆ. ಯಾಕೆಂದರೆ ನನಗೆ ನಿಜವಾಗ್ಲೂ ಬಹಳ ಹತ್ತಿರವಾದದ್ದು ಅಂದರೆ ನನ್ನ ಪ್ರೊಫೆಷನ್. ಯಾಕೆಂದರೆ ಅದರಲ್ಲಿ ಸಿಗತಕ್ಕಂಥ ಒಂದು ನೆಮ್ಮದಿ ಅಥವಾ ತೃಪ್ತಿ ಯಾವುದರಲ್ಲೂ ಸಿಗೋದಿಲ್ಲ. ಸೊ ಹೀಗಾಗಿ ಅಂದರೆ ಕೆಲವು ಇದೇ ಇವತ್ತು ಯಾವ ರೀತಿ ಇಂಟರ್ವ್ಯೂ ಆಗ್ತಾಯಿದೆ, ಈ ರೀತಿ ಇಂಟರ್ವ್ಯೂಸು ಕೂಡ ಆಗಿದೆ. ಸೊ ನಂತರ 1-2 ಕಡೆ ಲೆಕ್ಚರು ಕೊಟ್ಟೆ ನಾನು, ನಮ್ಮ ಹೃದ್ರೋಗ ಸಂಬಂಧಪಟ್ಟಂಥ ಲೆಕ್ಚರ್ ಕೂಡ. ಹೀಗಾಗಿ ದಿನ ಹೋಗ್ತಾ ಇದೆ.